ರಿಯಾ ಕೋಪದಿಂದ ತನ್ನ ಕೋಣೆಗೆ ಹೋದಳು ಮತ್ತು ತಕ್ಷಣವೇ ತನ್ನ ತಾಯಿ ಶಾಂತಿಗೆ ಫೋನ್ ಮಾಡಿ, ಅಮ್ಮ, ನನಗೆ ಇಲ್ಲಿ ಇರಲು ಇಷ್ಟವಿಲ್ಲ. ದಯವಿಟ್ಟು ರಾಜೀವ್ ಅಣ್ಣನನ್ನು ಅವರ ಹೆಂಡತಿಯ ಮನೆಗೆ ಕಳುಹಿಸಿ, ನಾನು ಮನೆಗೆ ಬರಲು ಬಯಸುತ್ತೇನೆ ಎಂದಳು. ಶಾಂತಿ ಗಾಬರಿಯಿಂದ, ರಿಯಾ, ಬೆಳಿಗ್ಗೆ ನಿನಗೇನಾಗಿದೆ ಎಂದು ಕೇಳಿದರು. ಅವಳು ತನ್ನ ಮಗಳ ಎಲ್ಲಾ ಚೇಷ್ಟೆಗಳನ್ನು ಚೆನ್ನಾಗಿ ಅರ್ಥಮಾಡಿಕೊಂಡಿದ್ದಳು ಮತ್ತು ಮದುವೆಯ ನಂತರ ಮಗಳ ವರ್ತನೆ ಸ್ವಲ್ಪವೂ ಚೆನ್ನಾಗಿರಲಿಲ್ಲ. ರಿಯಾ ಕೋಪದಿಂದ ಹೇಳಿದಳು, ನಾನು ಬೆಳಿಗ್ಗೆ ಎದ್ದು ಅಡುಗೆ ಮನೆಗೆ ಹೋದಾಗ ಅತ್ತೆ ಪರಾಟ ಮಾಡುತ್ತಿದ್ದರು. ಅವರು, ನಾನು ಪರಾಟವನ್ನು ಲಟ್ಟಿಸುತ್ತೇನೆ, ನೀನು ಬೇಗ ಬೇಯಿಸು. ಎಲ್ಲರೂ ಬೇಗನೆ ತಿಂಡಿ ತಿನ್ನಬೇಕು ಎಂದರು. ನನ್ನ ನಾದಿನಿ ತನ್ನ ಕೋಣೆಯಲ್ಲಿ ಓದಿನ ನೆಪದಲ್ಲಿ ಆರಾಮವಾಗಿ ಮಲಗಿದ್ದಾಳೆ. ಅತ್ತೆ ಅವಳಿಗೆ ಬಂದು ಸಹಾಯ ಮಾಡು ಎಂದು ಹೇಳುವುದಿಲ್ಲ, ಆದರೆ ಮನೆಯ ಎಲ್ಲಾ ಕೆಲಸಗಳನ್ನು ನನ್ನಿಂದಲೇ ಮಾಡಿಸಬೇಕು. ನನ್ನ ಗಂಡನ ಮನೆಯವರು ಎಷ್ಟು ಸುಳ್ಳು ಹೇಳುತ್ತಾರೆ. ಮದುವೆಗೆ ಮೊದಲು ನಾವು ಸೊಸೆ ಮತ್ತು ಮಗಳ ನಡುವೆ ಯಾವುದೇ ವ್ಯತ್ಯಾಸವನ್ನು ಮಾಡುವುದಿಲ್ಲ ಎಂದು ಹೇಳಿದರು. ಆದರೆ ಇಲ್ಲಿ ವ್ಯತ್ಯಾಸವು ಸ್ಪಷ್ಟವಾಗಿ ಕಾಣುತ್ತಿದೆ. ಇದನ್ನು ಕೇಳಿ ಶಾಂತಿ ಆಶ್ಚರ್ಯಚಕಿತರಾಗಿ, ಮಗಳೇ, ನೀನು ಏನು ಹೇಳುತ್ತಿದ್ದೀಯಾ? ನೀನು ಆ ಮನೆಯ ಸೊಸೆಯಾಗಿ ನಿನಗೆ ಯಾವುದೇ ಜವಾಬ್ದಾರಿ ಇರಬಾರದೇಕೆ ಎಂದು ಕೇಳಿದರು. ಅದಕ್ಕೆ ರಿಯಾ, ಅಮ್ಮ, ನನಗೆ ಅತ್ತೆ ಮನೆಯಲ್ಲಿ ನನ್ನ ನಾದಿನಿಯಂತೆ ಯಾವುದೇ ಜವಾಬ್ದಾರಿ ಬೇಡ. ನಾನು ಸಹ ಫ್ರೀಯಾಗಿ ಬದುಕಲು ಬಯಸುತ್ತೇನೆ ಎಂದಳು. ಶಾಂತಿ, ಅಯ್ಯೋ, ಮನೆಯ ಮಗಳು ಆರಾಮವಾಗಿ ಇರಬೇಕು ಮತ್ತು ಎಲ್ಲಾ ಕೆಲಸಗಳನ್ನು ಸೊಸೆಯೇ ಮಾಡಬೇಕೆಂದರೆ ಹೇಗೆ? ನಾನು ಬೇಕಂತಲೇ ಯಾವುದೇ ಕೆಲಸದಲ್ಲಿ ಕೈ ಹಾಕುವುದಿಲ್ಲ. ಇಲ್ಲದಿದ್ದರೆ ಇವರೆಲ್ಲ ಎಲ್ಲಾ ಕೆಲಸಗಳನ್ನು ನನ್ನ ಮೇಲೆ ಹಾಕಿಬಿಟ್ಟು ತಾವೇ ಆರಾಮವಾಗಿರುತ್ತಾರೆ ಎಂದಳು. ಶಾಂತಿ ಅವಳಿಗೆ ಬುದ್ಧಿ ಹೇಳುತ್ತಾ, ನಿನ್ನ ಅತ್ತೆ ಎಷ್ಟು ಒಳ್ಳೆಯವರಿದ್ದಾರೆ ನೋಡು. ಅವರು ನೀನು ಏಳುವ ಮೊದಲು ಎದ್ದು ಅಡುಗೆ ಕೆಲಸಗಳನ್ನು ನೋಡಿಕೊಳ್ಳುತ್ತಾರೆ. ನೀನು ನಿಧಾನವಾಗಿ ಅವರಿಗೆ ಸಹಾಯ ಮಾಡಬೇಕು. ಆದರೆ ನೀನು ನಿನ್ನ ನಾದಿನಿಯೊಂದಿಗೆ ನಿನ್ನನ್ನು ಹೋಲಿಕೆ ಮಾಡಿಕೊಳ್ಳುತ್ತಿದ್ದೀಯಾ? ಅವಳು ಕಾಲೇಜಿನಲ್ಲಿ ಓದುತ್ತಿದ್ದಾಳೆ. ಅವಳ ಪರೀಕ್ಷೆಗಳು ಹತ್ತಿರ ಬರುತ್ತಿವೆ. ಅವಳು ಓದುತ್ತಿದ್ದಾಳೆ. ಅದಕ್ಕೆ ನಿನಗೇನು ತೊಂದರೆ? ನೀನು ನಿನ್ನ ತವರು ಮನೆಯಲ್ಲಿ ಇದ್ದಾಗ ನಿನ್ನ ಅತ್ತಿಗೆ ಮನೆಯ ಜವಾಬ್ದಾರಿಯನ್ನು ನೋಡಿಕೊಳ್ಳುತ್ತಿರಲಿಲ್ಲವೇ ಮತ್ತು ನೀನು ಓದುತ್ತಿರಲಿಲ್ಲವೇ? ನೀನು ಆರಾಮವಾಗಿ ಕುಳಿತಿದ್ದೀಯಾ ಮತ್ತು ನಾನು ಕೆಲಸ ಮಾಡುತ್ತಿದ್ದೇನೆ ಎಂದು ನಿನ್ನ ಅತ್ತಿಗೆ ಎಂದಾದರೂ ನಿನ್ನೊಂದಿಗೆ ಹೋಲಿಕೆ ಮಾಡಿಕೊಂಡಿದ್ದಳಾ? ಹೀಗೆಯೇ ಇರುತ್ತದೆ ಮಗಳೇ. ಹೆಣ್ಣು ಮಕ್ಕಳು ಅತ್ತೆ ಮನೆಯಲ್ಲಿ ಸೊಸೆಯ ಜವಾಬ್ದಾರಿಯನ್ನು ನಿಭಾಯಿಸಬೇಕು. ಹೆಣ್ಣು ಮಕ್ಕಳು ತವರು ಮನೆಯಲ್ಲಿ ಸ್ವಲ್ಪ ಫ್ರೀ ಆಗಿ ಇರುತ್ತಾರೆ. ನಂತರ ಅತ್ತೆ ಮನೆಗೆ ಹೋದ ಮೇಲೆ ಅವರು ಸಹ ಬೇರೆಯವರ ಮನೆಯಲ್ಲಿ ಸೊಸೆಯಾಗಿ ಜವಾಬ್ದಾರಿಯನ್ನು ನಿಭಾಯಿಸಬೇಕಾಗುತ್ತದೆ. ನಾಳೆ ನಿನ್ನ ನಾದಿನಿಗೆ ಮದುವೆಯಾಗುತ್ತದೆ. ಆಗ ಅವಳು ಸಹ ತನ್ನ ಅತ್ತೆ ಮನೆಯಲ್ಲಿ ಎಲ್ಲಾ ಕರ್ತವ್ಯಗಳನ್ನು ನಿಭಾಯಿಸುತ್ತಾಳೆ. ನೀನು ಇದೆಲ್ಲವನ್ನೂ ಏಕೆ ಯೋಚಿಸುತ್ತಿದ್ದೀಯಾ ಎಂದರು. ಆದರೆ ತಾಯಿಯ ಮಾತನ್ನು ಕೇಳಿ ರಿಯಾಗೆ ಇನ್ನಷ್ಟು ಕೋಪ ಬಂದಿತು ಮತ್ತು ಕೋಪದಿಂದ ಫೋನ್ ಕಟ್ ಮಾಡಿದಳು. ಅಮ್ಮ ಸಹ ನನ್ನ ಮಾತನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುವುದಿಲ್ಲ. ಈ ಮನೆಯಲ್ಲಿ ನನಗೂ ನನ್ನ ನಾದಿನಿಯಂತೆ ಸಮಾನ ಹಕ್ಕು ಇರಬೇಕು ಎಂದು ಯೋಚಿಸಿದಳು. ಕೋಪದಿಂದ ಮುಖ ಸಿಂಡರಿಸಿಕೊಂಡು ಕುಳಿತಿದ್ದಳು. ಹೊರಗೆ ನಿಂತಿದ್ದ ಅವಳ ಅತ್ತೆ ನಿರ್ಮಲಾ ಹೆಜ್ಜೆ ಹಾಕುವುದನ್ನು ನಿಲ್ಲಿಸಿದರು. ಸೊಸೆಯ ಮನಸ್ಸಿನಿಂದ ಈ ಎಲ್ಲಾ ಮಾತುಗಳನ್ನು ಹೇಗೆ ತೆಗೆಯುವುದು ಎಂದು ಅವರಿಗೆ ಅರ್ಥವಾಗಲಿಲ್ಲ. ಅವರು ಮಗಳು ಮತ್ತು ಸೊಸೆಯ ನಡುವೆ ತಾರತಮ್ಯ ಮಾಡಲಿಲ್ಲ. ಆದರೆ ಮುಂದೆ ಇಡೀ ಮನೆಯನ್ನು ಸೊಸೆಯೇ ನೋಡಿಕೊಳ್ಳಬೇಕಾಗುತ್ತದೆ. ಹಾಗಾಗಿ ಸೊಸೆ ಸ್ವಲ್ಪ ಜವಾಬ್ದಾರಿಯಿಂದ ಇರಬೇಕೆಂದು ಅವರು ಬಯಸಿದ್ದರು. ಅವರು ಏನನ್ನೋ ಯೋಚಿಸುತ್ತಾ ಅವಳ ಕೋಣೆಗೆ ಹೋದರು ಮತ್ತು ರಿಯಾ, ನೀನು ನಿನ್ನ ತಾಯಿಯೊಂದಿಗೆ ಏನು ಮಾತನಾಡುತ್ತಿದ್ದೆ ಎಂದು ನಾನು ಕೇಳಿದಳು. ನೋಡು ರಿಯಾ, ನನ್ನ ಮಗಳು ಮದುವೆಯಾಗಿ ತನ್ನ ಗಂಡನ ಮನೆಗೆ ಹೋಗಿ ಅಲ್ಲಿ ತನ್ನ ಮನೆಯನ್ನು ನೋಡಿಕೊಳ್ಳುತ್ತಾಳೆ. ಆದರೆ ಇಲ್ಲಿ ನನ್ನ ನಂತರ ಎಲ್ಲವೂ ನಿನ್ನದೇ ಆಗಿರುತ್ತದೆ ಮತ್ತು ನೀನೇ ಎಲ್ಲವನ್ನೂ ನೋಡಿಕೊಳ್ಳಬೇಕು. ಅದಕ್ಕಾಗಿಯೇ ನೀನು ನಿನ್ನ ಜವಾಬ್ದಾರಿಗಳನ್ನು ಅರ್ಥಮಾಡಿಕೊಳ್ಳಬೇಕೆಂದು ನಾನು ಬಯಸುತ್ತೇನೆ. ಮಗಳು ಮತ್ತು ಸೊಸೆ ಇಬ್ಬರೂ ಪ್ರೀತಿಪಾತ್ರರೇ. ಆದರೆ ಇಬ್ಬರ ಜವಾಬ್ದಾರಿಗಳು ಮತ್ತು ಕರ್ತವ್ಯಗಳು ಬೇರೆ ಬೇರೆಯಾಗಿರುತ್ತವೆ ಎಂದರು. ಆಗ ರಿಯಾ ಕೋಪದಿಂದ ಸಿಡಿದು, ಇದರರ್ಥ ಈ ಮನೆಯಲ್ಲಿ ನನ್ನ ಮಾತುಗಳನ್ನು ಸಹ ಕದ್ದು ಕೇಳಲಾಗುತ್ತದೆಯೇ? ಈ ಮನೆಯಲ್ಲಿ ನಾನು ಮುಕ್ತವಾಗಿ ನನ್ನ ಮನಸ್ಸಿನ ಮಾತನ್ನು ಯಾರೊಂದಿಗೂ ಹೇಳಿಕೊಳ್ಳಲು ಸಾಧ್ಯವಿಲ್ಲ. ನಿಜಕ್ಕೂ ಇಂದು ನನಗೆ ನಾನು ಅತ್ತೆ ಮನೆಯಲ್ಲಿಲ್ಲ, ಜೈಲಿನಲ್ಲಿ ಇದ್ದೇನೆ ಎಂದು ಅನ್ನಿಸುತ್ತಿದೆ. ನೀವು ನಿಮ್ಮ ಮಗಳ ಮಾತುಗಳನ್ನು ಸಹ ಹೀಗೆ ಕದ್ದು ಕೇಳುತ್ತೀರಾ ಎಂದು ಕೇಳಿದಳು. ಈ ಮಾತಿಗೆ ನಿರ್ಮಲಾ ಬೆಚ್ಚಿಬಿದ್ದರು. ರಿಯಾ, ನೀವು ಈಗಲೂ ನಿಮ್ಮ ನಂತರ ಎಲ್ಲವೂ ನನ್ನದೇ ಆಗಿರುತ್ತದೆ ಎಂದು ಹೇಳುತ್ತಿದ್ದೀರಿ. ಅಂದರೆ ನೀವು ಇರುವವರೆಗೂ ನೀವು ನನ್ನ ತಲೆಯ ಮೇಲೆ ಕುಳಿತುಕೊಂಡು ಆದೇಶಗಳನ್ನು ನೀಡುತ್ತಲೇ ಇರುತ್ತೀರಾ? ಸರಿ ತಾನೇ? ಜನರು ಹೇಳುವುದು ಸರಿ. ಅತ್ತೆ ಎಂದಿಗೂ ತಾಯಿಯ ಸ್ಥಾನವನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಎಂದಳು. ನಿರ್ಮಲಾ ಸ್ತಬ್ಧರಾಗಿ ತಲೆ ತಗ್ಗಿಸಿ ಕೋಣೆಯಿಂದ ಹೊರನಡೆದರು. ನಂತರ ರಿಯಾಳ ಗಂಡ ಅಶೋಕ್ ಕೋಣೆಗೆ ಬಂದ ಮತ್ತು ಕೋಪದಿಂದ, ಇದೆಲ್ಲ ಏನು?
ನೀನು ನನ್ನ ತಾಯಿಯೊಂದಿಗೆ ಹೇಗೆ ಅನುಚಿತವಾಗಿ ಮಾತನಾಡುತ್ತಿದ್ದೀಯಾ ಎಂದು ಕೇಳಿದನು. ಆಗ ಅವಳು, ಏಕೆ? ಪ್ರಾರಂಭದಲ್ಲಿ ಅತ್ತೆಯ ಮಾವಂದಿರನ್ನು ತಂದೆ ತಾಯಿಯಂತೆ ನೋಡಿಕೊಳ್ಳಬೇಕು ಎಂದು ಹೇಳುತ್ತಾರೆ. ಹಾಗಾಗಿ ನಾನು ಅಮ್ಮಅಪ್ಪನೊಂದಿಗೆ ಸಹ ಕೆಲವೊಮ್ಮೆ ಕೋಪದಿಂದ ಮಾತನಾಡುತ್ತೇನೆ. ಅದಕ್ಕೆ ನಿನಗೇಕೆ ಇಷ್ಟು ತೊಂದರೆ ಎಂದು ಹೇಳಿದಳು. ಹೀಗೆಂದು ಹೇಳಿ ಮುಖ ಸಿಂಡರಿಸಿಕೊಂಡು ಎದ್ದು ಹೊರಗೆ ತೋಟಕ್ಕೆ ಹೋದಳು. ರಿಯಾ ಇನ್ನೂ ಚಿಕ್ಕ ಮಗುವಿನಂತೆ ಯಾಕೆ ವರ್ತಿಸುತ್ತಿದ್ದಾಳೆ ಎಂದು ಅಶೋಕ್ಗೆ ಅರ್ಥವಾಗುತ್ತಿರಲಿಲ್ಲ. ಅವಳು ತನ್ನ ಬದಲಾದ ಪಾತ್ರವನ್ನು ಅರ್ಥಮಾಡಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಯಾರೂ ಅವಳ ಮೇಲೆ ಅನಗತ್ಯ ಕೆಲಸದ ಒತ್ತಡವನ್ನು ಹಾಕುತ್ತಿರಲಿಲ್ಲ ಮತ್ತು ಯಾರೂ ಅವಳ ಮೇಲೆ ದೌರ್ಜನ್ಯ ನಡೆಸುತ್ತಿರಲಿಲ್ಲ. ಆದರೂ ಅವಳು ತನ್ನ ಜೀವನದಲ್ಲಿ ಬಂದ ಈ ಹೊಸ ಬದಲಾವಣೆಯನ್ನು ಒಪ್ಪಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ ಮತ್ತು ಪದೇ ಪದೇ ತನ್ನ ನಾದಿನಿಯೊಂದಿಗೆ ಹೋಲಿಕೆ ಮಾಡಿಕೊಳ್ಳುತ್ತಿದ್ದಳು. ಪ್ರತಿ 2-4 ದಿನಗಳಿಗೊಮ್ಮೆ ಅವಳು ಮನೆಯಲ್ಲಿ ಜಗಳ ಮಾಡಿ ತನ್ನ ಸಹೋದರನಿಗೆ ಫೋನ್ ಮಾಡಿ ಕರೆಸಿಕೊಂಡು ತವರು ಮನೆಗೆ ಹೋಗುತ್ತಿದ್ದಳು. ಅವಳ ತಾಯಿ ಶಾಂತಿಗೂ ಇದೆಲ್ಲ ಸರಿ ಎನಿಸುತ್ತಿರಲಿಲ್ಲ. ಅಶೋಕ್ ಬೇಸರದಿಂದ ಆಫೀಸಿಗೆ ಹೋದ. ನಿರ್ಮಲಾ ಸಹ ತಮ್ಮ ಕೋಣೆಗೆ ಹೋಗಿ ಮಲಗಿದರು. ಅವರಿಗೆ ತಿಂಡಿ ತಿನ್ನಲು ಸಹ ಧೈರ್ಯವಿರಲಿಲ್ಲ. ಮತ್ತೊಂದೆಡೆ ರಿಯಾಳ ನಾದಿನಿ ವರ್ಷ ಕಾಲೇಜಿಗೆ ಹೋಗುವುದು ಅಗತ್ಯವಾಗಿತ್ತು. ಹಾಗಾಗಿ ಅವಳು ಸುಮ್ಮನೆ ಕಾಲೇಜಿಗೆ ಹೊರಟಳು. ತನ್ನ ಅತ್ತಿಗೆ ತನ್ನನ್ನು ಏಕೆ ದ್ವೇಷಿಸುತ್ತಾಳೆ ಮತ್ತು ಪ್ರತಿ ವಿಷಯದಲ್ಲೂ ತನ್ನ ಹೆಸರನ್ನು ತೆಗೆದುಕೊಂಡು ಮನೆಯಲ್ಲಿ ಜಗಳವೇಕೆ ಮಾಡುತ್ತಾಳೆ ಎಂದು ಅವಳಿಗೆ ಅರ್ಥವಾಗುತ್ತಿರಲಿಲ್ಲ. 2 ದಿನಗಳ ನಂತರ ಶಾಂತಿಯವರ ಫೋನ್ ಬಂತು ಮತ್ತು ಅವರು ರಿಯಾಗೆ, ಮಗಳೇ, ನೀನು ಅಳಿಯನನ್ನು ಕರೆದುಕೊಂಡು ಮನೆಗೆ ಬಾ. ಮನೆಯಲ್ಲಿ ನಾನು ಒಂದು ಸಣ್ಣ ಪೂಜೆಯನ್ನು ಇಟ್ಟಿದ್ದೇನೆ. ನೀವು ಸಹ ಬಂದರೆ ನನಗೆ ತುಂಬಾ ಸಂತೋಷವಾಗುತ್ತದೆ ಎಂದರು. ಇದನ್ನು ಕೇಳಿ ರಿಯಾ ತುಂಬಾ ಸಂತೋಷಪಟ್ಟಳು. ಅವಳು 4 ಜೋಡಿ ಬಟ್ಟೆ, ಮೇಕಪ್ ಸಾಮಾನು ಎಲ್ಲವನ್ನೂ ಪ್ಯಾಕ್ ಮಾಡಿಕೊಂಡಳು ಮತ್ತು ಅಶೋಕ್ಗೆ ಫೋನ್ ಮಾಡಿ, ಇಂದು ಸಂಜೆ ನಾವು ತವರು ಮನೆಗೆ ಹೋಗಬೇಕು ಎಂದು ಹೇಳಿದಳು. ಅಶೋಕ್ ಸಂಜೆ ಮನೆಗೆ ಬಂದ ನಂತರ ಫ್ರೆಶ್ ಆಗಿ ತಿಂಡಿ ತಿಂದು ಅವಳನ್ನು ಕರೆದುಕೊಂಡು ಹೊರಟನು. 1 ಗಂಟೆಯ ನಂತರ ಅವರು ರಿಯಾಳ ತವರು ಮನೆಗೆ ತಲುಪಿದಾಗ ರಿಯಾಳ ತಾಯಿ ಬಾಗಿಲಲ್ಲೇ ನಿಂತಿದ್ದರು. ಅಶೋಕ್ ಮುಂದೆ ಬಂದು ತನ್ನ ಅತ್ತೆಯ ಕಾಲು ಮುಟ್ಟಿದಾಗ, ಶಾಂತಿ, ಖುಷಿಯಾಗಿರು ಮಗನೇ ಎಂದರು. ನಂತರ ರಿಯಾಳನ್ನು ಕರೆದುಕೊಂಡು ಮನೆಯ ಒಳಗೆ ಬಂದರು. ರಿಯಾ ಆರಾಮವಾಗಿ ಸೋಫಾದ ಮೇಲೆ ಕುಳಿತಳು. ಆಗ ಶಾಂತಿ ಸ್ವಲ್ಪ ಹಣ ತೆಗೆದು ಅಶೋಕ್ ಕಡೆಗೆ ನೀಡಿ, ಮಗನೇ, ಇಲ್ಲಿ ಮೂಲೆ ರಸ್ತೆಯಲ್ಲಿ ಸಮೋಸ ಅಂಗಡಿಯಿದೆ, ಅಲ್ಲಿಂದ ಎಲ್ಲರಿಗೂ ಸಮೋಸೆ ತೆಗೆದುಕೊಂಡು ಬಾ. ರಾಜೀವ್ ಇನ್ನೂ ಆಫೀಸಿನಿಂದ ಬಂದಿಲ್ಲ, ಇಲ್ಲದಿದ್ದರೆ ಅವನನ್ನು ಕಳುಹಿಸುತ್ತಿದ್ದೆ. ನೀನು ಸಹ ನನ್ನ ಮಗನ ಸಮಾನ, ಸ್ವಲ್ಪ ಕೆಲಸ ಮಾಡಬಹುದು ಎಂದರು. ಇದನ್ನು ಕೇಳಿ ಅಶೋಕ್ ಗೊಂದಲದಿಂದ ರಿಯಾಳ ಕಡೆ ನೋಡಿದ. ರಿಯಾಗೆ ಸಹ ಸ್ವಲ್ಪ ವಿಚಿತ್ರ ಎನಿಸಿತು, ಏಕೆಂದರೆ ಅವಳ ತಾಯಿ ಎಂದಿಗೂ ಅಳಿಯನಿಂದ ಯಾವುದೇ ಕೆಲಸ ಮಾಡಿಸುತ್ತಿರಲಿಲ್ಲ. ಹೇಗಾದರೂ ಅಶೋಕ್ ಅತ್ತೆ, ಹಣ ಬೇಡ, ನಾನು ಸಮೋಸ ತರುತ್ತೇನೆ ಎಂದು ಹೇಳಿ ಅಲ್ಲಿಂದ ಹೋದನು. ರಿಯಾ, ಅಮ್ಮ, ಅಣ್ಣ ಬಂದ ನಂತರ ಸಮೋಸ ತರಿಸಿಕೊಳ್ಳಬಹುದಿತ್ತು, ಅವರನ್ನು ಕಳುಹಿಸುವ ಅವಶ್ಯಕತೆ ಏನಿತ್ತು ಎಂದು ಕೇಳಿದಳು. ಶಾಂತಿ ನಗುತ್ತಾ, ಏಕೆ ಮಗಳೇ, ಅವನು ಸಹ ನನ್ನ ಮಗನ ಸಮಾನ, ಸ್ವಲ್ಪ ಕೆಲಸ ಹೇಳಬಾರದೇಕೆ ಎಂದು ಹೇಳಿ ಸುಮ್ಮನೆ ಕುಳಿತರು. ಆಗ ನೆರೆಮನೆಯ ವಿಮಲಾ ಬಂದು ಕೇಳಿ, ರಾಜೀವನನ್ನು ಕಳುಹಿಸಿ, ಗ್ಯಾಸ್ ಸಿಲಿಂಡರ್ ಬಂದಿದೆ, ಅದನ್ನು ತರುತ್ತಾನೆ ಎಂದು ಹೇಳಿದರು. ಶಾಂತಿ, ಸರಿ, ಸ್ವಲ್ಪ ಹೊತ್ತಿನಲ್ಲಿ ಕಳುಹಿಸುತ್ತೇನೆ ಎಂದರು. ವಿಮಲಾ ಸ್ವಲ್ಪ ಹೊತ್ತು ಮಾತನಾಡಿದ ನಂತರ ಹೋದರು. ಸ್ವಲ್ಪ ಸಮಯದ ನಂತರ ಅಶೋಕ್ ಸಮೋಸ ತಂದಾಗ, ಶಾಂತಿ, ಕೇಳು ಮಗನೇ, ನಿನ್ನೆಯಿಂದ ನೆರೆಮನೆಯವರ ಸಿಲಿಂಡರ್ ಖಾಲಿಯಾಗಿತ್ತು, ಹಾಗಾಗಿ ಅವರು ತೆಗೆದುಕೊಂಡು ಹೋಗಿದ್ದರು. ಇಂದು ಅವರು ಹಿಂದಿರುಗಿಸುತ್ತಿದ್ದಾರೆ. ನನ್ನೊಂದಿಗೆ ಬಾ, ನೆರೆಮನೆಯಿಂದ ಗ್ಯಾಸ್ ಸಿಲಿಂಡರ್ ತೆಗೆದುಕೊಂಡು ಬಾ ಎಂದರು. ಅಶೋಕ್ ಗೊಂದಲದಿಂದ ನೋಡುತ್ತಾ, ಅತ್ತೆ, ನಾನು ಎಂದು ಹೇಳುತ್ತಿದ್ದಾಗ ಶಾಂತಿ, ಹೌದು ತಾನೇ, ರಾಜೀವ್ ಮನೆಯಲ್ಲಿದ್ದರೆ ನನ್ನೊಂದಿಗೆ ಬರುತ್ತಿರಲಿಲ್ಲವೇ, ನೀನು ಸಹ ನನ್ನ ಮಗನ ಸಮಾನ ಎಂದರು. ರಿಯಾ ಎದ್ದು ನಿಂತು, ಅಮ್ಮ, ಅಂದಿನಿಂದ ನನ್ನ ಗಂಡನಿಗೆ ನೆರೆಮನೆಯ ಮನೆಯಲ್ಲಿ ಸಿಲಿಂಡರ್ ಎತ್ತಲು ಕಳುಹಿಸುತ್ತಿದ್ದೀರಿ, ಕೊನೆಗೆ ಅಳಿಯನಿಗೆ ಯಾವುದೇ ಗೌರವವಿದೆ ಎಂದು ಹೇಳಿದಳು. ಆಗ ಅವರು, ಅಯ್ಯೋ, ಈ ಅಳಿಯನ ಗೌರವ ಏನು, ಅವನು ಸಹ ನನ್ನ ಮಗನ ಸಮಾನ. ಮಗನು ಯಾವ ಕೆಲಸವನ್ನು ಮಾಡಬಹುದು, ಆ ಕೆಲಸವನ್ನು ನಾನು ಅಳಿಯನಿಂದ ಸಹ ಮಾಡಿಸಬಹುದು ಎಂದರು. ಅದೇ ಸಮಯದಲ್ಲಿ ರಿಯಾಳ 5 ವರ್ಷದ ಸೋದರಳಿಯ ನೆಲದ ಮೇಲೆ ಹಾಲನ್ನು ಚೆಲ್ಲಿದಾಗ ಶಾಂತಿ ತಕ್ಷಣವೇ, ಅಯ್ಯೋ ಮಗನೇ, ಅಲ್ಲಿ ಪೊರಕೆ ಇದೆ, ಈ ನೆಲವನ್ನು ಸ್ವಚ್ಛ ಮಾಡು ಎಂದರು. ಈಗ ರಿಯಾ ಕೋಪದಿಂದ ಸಿಡಿದು ಸಾಕು ಮಾಡಿ, ಅಮ್ಮ, ಅಳಿಯನೊಂದಿಗೆ ಯಾರಾದರೂ ಹೀಗೆ ವರ್ತಿಸುತ್ತಾರೆಯೇ, ಅಳಿಯ ಸಹ ಮಗನಂತೆಯೇ ಎಂದು ಭಾವಿಸಿದರು, ಇದರರ್ಥ ಅವನೊಂದಿಗೆ ಸಂಪೂರ್ಣವಾಗಿ ಮಗನಂತೆ ಮುಕ್ತವಾಗಿ ವರ್ತಿಸುವುದು ಅಲ್ಲ ಎಂದಳು. ಈಗ ಶಾಂತಿ ಜೋರಾಗಿ ನಗುತ್ತಾ, ಈಗ ನಿನಗೆ ಅರ್ಥವಾಗುತ್ತಿದೆಯೇ, ಅದೇ ರೀತಿ ಮಗಳು ಮತ್ತು ಸೊಸೆ ಇಬ್ಬರೂ ಒಂದೇ ಸಮಾನ, ಅವರಿಗೆ ಸಮಾನ ಪ್ರೀತಿಯನ್ನು ನೀಡಲಾಗುತ್ತದೆ, ಆದರೆ ಅವರ ಕರ್ತವ್ಯಗಳು ಮತ್ತು ಜವಾಬ್ದಾರಿಗಳು ಸ್ವಲ್ಪ ಭಿನ್ನವಾಗಿರುತ್ತವೆ. ಈ ವಿಷಯಕ್ಕೆ ನಿನಗೂ ಸಹ ತೊಂದರೆಯಾಗುತ್ತಿತ್ತು.
ಅಳಿಯ ಸಹ ಮಗನಂತೆಯೇ ಮತ್ತು ಅಗತ್ಯವಿದ್ದಾಗ ಅವನು ಸಹ ಎಲ್ಲಾ ಕೆಲಸಗಳನ್ನು ಮಾಡಬಹುದು ಎಂದು ಒಪ್ಪಿಕೊಳ್ಳೋಣ. ಆದರೂ ನಾನು ನಿನ್ನ ಗಂಡನನ್ನು ನೆರೆಮನೆಗೆ ಹೋಗಿ ಸಿಲಿಂಡರ್ ಎತ್ತಲು ಹೇಳಿದಾಗ ಅಥವಾ ನೆಲದ ಮೇಲೆ ಚೆಲ್ಲಿದ ಹಾಲನ್ನು ಒರೆಸಲು ಹೇಳಿದಾಗ ನಿನಗೆ ಕೆಟ್ಟದಾಗಿ ಅನ್ನಿಸಿತು. ಆದರೆ ರಾಜೀವ್ ಈ ಎಲ್ಲಾ ಕೆಲಸಗಳನ್ನು ನಗುತ್ತಾ ಸಂತೋಷದಿಂದ ಮಾಡಬಹುದು, ಏಕೆಂದರೆ ಈ ಮನೆಯ ಕಡೆಗೆ ರಾಜೀವನ ಜವಾಬ್ದಾರಿ ಹೆಚ್ಚಾಗಿರುತ್ತದೆ, ಅಳಿಯನದ್ದಲ್ಲ. ಅದೇ ರೀತಿ ಆ ಮನೆಯ ಕಡೆಗೆ ನಿನ್ನ ಜವಾಬ್ದಾರಿ ಹೆಚ್ಚಾಗಿರುತ್ತದೆ, ನಿನ್ನ ನಾದಿನಿಯದ್ದಲ್ಲ. ರಾಜೀವ್ ಇಲ್ಲಿ ಹೇಗೆ ಎಲ್ಲಾ ಕೆಲಸಗಳನ್ನು ಮುಕ್ತವಾಗಿ ಮಾಡಬಹುದು, ಅದೇ ರೀತಿ ನಿನ್ನ ಮನೆಯಲ್ಲಿ ಸಹ ನಿನ್ನ ಗಂಡ ಎಲ್ಲಾ ಕೆಲಸಗಳನ್ನು ಯಾವುದೇ ಹಿಂಜರಿಕೆಯಿಲ್ಲದೆ ಮಾಡಬಹುದು. ಅದೇ ರೀತಿ ಮದುವೆಯ ನಂತರ ನಿನ್ನ ನಿಜವಾದ ಮನೆ ನಿನ್ನ ಗಂಡನ ಮನೆ ಮತ್ತು ನಿನ್ನ ನಾದಿನಿಯ ನಿಜವಾದ ಮನೆ ಅವಳ ಗಂಡನ ಮನೆ. ಆದ್ದರಿಂದ ಯಾರದು ಯಾವ ಮನೆಯಾಗಿರುತ್ತದೆಯೋ ಅಲ್ಲಿನ ಜವಾಬ್ದಾರಿಗಳನ್ನು ನಿಭಾಯಿಸಲೇಬೇಕು ಎಂದರು. ಈಗ ರಿಯಾಗೆ ಅಮ್ಮ ತನಗೆ ಏನು ಹೇಳಲು ಬಯಸುತ್ತಿದ್ದಾರೆಂದು ಅರ್ಥವಾಗುತ್ತಿತ್ತು. ಅವಳು ತುಂಬಿದ ಗಂಟಲಿನಿಂದ ಅಮ್ಮ ನನ್ನನ್ನು ಕ್ಷಮಿಸಿ. ನಾನು ನನ್ನ ಜವಾಬ್ದಾರಿಗಳಿಂದ ಮುಖ ತಿರುಗಿಸುತ್ತಿದ್ದೆ. ಆದರೆ ನಾನು ಯಾವಾಗಲೂ ಅತ್ತಿಗೆ ತನ್ನ ಗಂಡನ ಮನೆಯ ಕಡೆಗೆ ಎಲ್ಲಾ ಜವಾಬ್ದಾರಿಗಳನ್ನು ನಿಭಾಯಿಸಬೇಕೆಂದು ಬಯಸಿದ್ದೆ. ನಾನು ನಾದಿನಿಯ ನೆರಳಿನಲ್ಲಿ ನನ್ನ ಜವಾಬ್ದಾರಿಗಳಿಂದ ತಪ್ಪಿಸಿಕೊಳ್ಳಬಹುದೆಂದು ಯೋಚಿಸುತ್ತಿದ್ದೆ. ಆದರೆ ಇಂದು ನೀನು ನನ್ನ ಕಣ್ಣುಗಳನ್ನು ತೆರೆಸಿದ್ದೀಯಾ ಎಂದಳು. ಅಶೋಕ್ ಸಹ ಸಂತೋಷಪಟ್ಟನು, ಏಕೆಂದರೆ ಅವನ ಅತ್ತೆ ಇಷ್ಟು ದೊಡ್ಡ ಸಮಸ್ಯೆಯನ್ನು ಕ್ಷಣಾರ್ಧದಲ್ಲಿ ಪರಿಹರಿಸಿದ್ದರು. ಅಶೋಕ್ ತನ್ನ ಅತ್ತೆಗೆ ಫೋನ್ ಮಾಡಿ ಎಲ್ಲಾ ವಿಷಯಗಳನ್ನು ತಿಳಿಸಿ ಒಂದು ಮಾರ್ಗವನ್ನು ಕಂಡುಹಿಡಿಯಲು ಹೇಳಿದ್ದನು. ಆಗ ಶಾಂತಿ ಈ ಉಪಾಯವನ್ನು ತೆಗೆದಿದ್ದರು. ಈಗ ಅವರ ಮಗಳು ಸರಿಯಾದ ದಾರಿಗೆ ಬಂದಿದ್ದಳು ಮತ್ತು ವಾಪಸ್ಸು ಗಂಡನ ಮನೆಗೆ ಹೋದ ನಂತರ ಸಕ್ರಿಯವಾಗಿ ತನ್ನ ಜವಾಬ್ದಾರಿಗಳನ್ನು ನಿಭಾಯಿಸಲು ಪ್ರಯತ್ನಿಸುತ್ತಿದ್ದಳು. ಹಾಗಾಗಿ ಅವಳ ಅತ್ತೆ ಮತ್ತು ನಾದಿನಿ ಸಹ ಈಗ ತುಂಬಾ ಸಂತೋಷವಾಗಿದ್ದರು. ಆದರೂ ಪರೀಕ್ಷೆಯ ನಂತರ ಅವಳ ನಾದಿನಿ ಸಹ ಮನೆಯ ಕೆಲಸಗಳಲ್ಲಿ ಸಹಾಯ ಮಾಡಲು ಪ್ರಾರಂಭಿಸಿದಳು ಮತ್ತು ರಿಯಾಗೆ ತುಂಬಾ ಸಂತೋಷವಾಗುತ್ತಿತ್ತು, ಏಕೆಂದರೆ ಅವಳಿಗೆ ಇಷ್ಟು ಒಳ್ಳೆಯ ಕುಟುಂಬ ಸಿಕ್ಕಿದೆ. ಅಲ್ಲಿ ಎಲ್ಲರೂ ಮನೆಯ ಕೆಲಸಗಳನ್ನು ಒಟ್ಟಿಗೆ ಹಂಚಿಕೊಂಡು ಮಾಡುತ್ತಾರೆ. ಸ್ನೇಹಿತರೆ, ನಿಮಗೆ ಈ ಕತೆ ಇಷ್ಟವಾಗಬಹುದು ಮತ್ತು ಇತರ ಕತೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.